ಜೀನಾಗೆ ಸಂಪಾದಕತ್ವದಲ್ಲಿ ಜಿಯಾನಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ದೇವರಾಜ ಅರಸು ಜಯಂತಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ರಂಗಕರ್ಮಿ ಪರಶುರಾಮ್ಗೆ ಸನ್ಮಾನ, ದೇವರಾಜ ಅರಸು ಕುರಿತು ಮೈತ್ರಿ ಪಾಟೀಲ್ ಜಯಂತ್ ಮಾತು. ಸಾಗರ ಕಾಂಗ್ರೆಸ್ನಿಂದ ರಾಜೀವ್ ಗಾಂಧಿ ದೇವರಾಜ ಅರಸು ಜಯಂತಿ, ರಾಜೀವ್ ಗಾಂಧಿ ಅರಸು ಸಾಧನೆ ಪ್ರಸ್ತಾಪಿಸಿದ ಕಲಸೆ ಚಂದ್ರಪ್ಪ. ಈಗ ಸುದ್ದಿಯ ವಿವರ. ಕನ್ನಡ ನಾಡಿಗೆ ದೇವರಾಜ ಅರಸು ಅವರು ನೀಡಿದ ಕೊಡುಗೆ ಅಮೂಲ್ಯವಾದದ್ದು. ಅಧಿಕಾರಕ್ಕಿದ್ದಾಗ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಸದಾಕಾಲ ನೆನಪಿನಲ್ಲಿ ಉಳಿಯುವಂಥದ್ದು ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ದೇವರಾಜ ಅರಸು ಕಲಾಭವನದಲ್ಲಿ ಬುಧವಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದಿವಂಗತ ಡಿ ದೇವರಾಜ ಅರಸು ಅವರ 110ನೇ ಜನ್ಮದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಾಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಂಗಕರ್ಮಿ ಪರಶುರಾಮ್ ಸೂರನಗದ್ದೆ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನು ಅಭಿನಂದಿಸಲಾಯಿತು. ಡಿ ದೇವರಾಜ ಅರಸು ಅವರ ಕುರಿತು ಉಪನ್ಯಾಸಕ ಡಾಕ್ಟರ್ ರತ್ನಾಕರ್ ಸಿ ಕುನಗೋಡು ಉಪನ್ಯಾಸ ನೀಡಿದರು. ತಹಶೀಲ್ದಾರ್ ರಶ್ಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಪ್ರಮುಖರಾದ ರಾಜೇಶ್ವರಿ ಟಿ, ಸುರೇಶ್ ಸಹಾನೆ, ಪರಮೇಶ್ವರ್ ದೂಗೂರು, ಮಂಜಪ್ಪ ಎಂಬಿ ಇನ್ನಿತರರು ಉಪಸ್ಥಿತರಿದ್ದರು. ಹೊಳೆಯಪ್ಪ ಸ್ವಾಗತಿಸಿದರು. ಪವಿತ್ರ ಪ್ರಾಸ್ತಾವಿಕ ಮಾತನಾಡಿದರು. ಮಹೇಶ್ ಕಾರ್ಯಕ್ರಮ ನಿರೂಪಿಸಿದರು. ರತ್ನಾಕರ್ ಅವರು ಬಂದಿದ್ದಾರೆ, ಹಾಗಾಗಿ ನಾನು ಎರಡು ಮಾತುಗಳನ್ನು ಆಡ್ತೇನೆ. ಅವರ ಹತ್ರ ಉಪನ್ಯಾಸವನ್ನ ಕೇಳಲಿಕ್ಕೆ ನೀವೆಲ್ಲರೂ ಕೂಡ ಕಾತರರಾಗಿದ್ದೀರಾ. ದೇವರಾಜ ಅರಸು ಅಂತಹ ಒಬ್ಬ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ ಅಂತ ಏನ್ ನಾವು ಕೇಳಿದೀವಿ, ಅದು ನಿಜವಾಗ್ಲೂ ಆಗಿನ ರಾಜಕಾರಣದಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳು ನಮ್ಮೆಲ್ಲ ಈಗಿನ ರಾಜಕಾರಣಿಗಳಿಗೆ ಪ್ರೇರಣೆ ಅಂತ ಹೇಳ್ತೇನೆ. ಹಿಂದುಳಿದ ವರ್ಗಗಳ ಒಬ್ಬ ರಾಜಕಾರಣಿ ಈ ಮಟ್ಟಕ್ಕೆ ಬೆಳಿಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತವರು ದೇವರಾಜ ಅರಸು ಅವರು. ದೇವರಾಜ ಅರಸು ಅವರ ನಂತರ ಬಂದಂತಹ ರಾಜಕಾರಣಿಗಳಲ್ಲಿ ಹಿಂದುಳಿದ ವರ್ಗಗಳನ್ನ ಪ್ರತಿಬಿಂಬಿಸಿದವರಲ್ಲಿ ಬಂಗಾರಪ್ಪನವರು ಇರ್ಬೋದು, ವೀರಪ್ಪ ಮೊಯ್ಲಿಯರ್ ಇರ್ಬೋದು, ಹೀಗೆ ಅನೇಕ ಸಿದ್ದರಾಮಯ್ಯನವರು ಇರ್ಬೋದು, ಹೀಗೆ ಅನೇಕ ಒಂದು ಹಿಂದುಳಿದ ವರ್ಗಗಳನ್ನು ಕೂಡ ಈ ಒಂದು ರಾಜಕಾರಣದಲ್ಲಿ ಮುನ್ನಡೆಯನ್ನ ಸಾಧಿಸಬಹುದು ಅಂತ ತೋರಿಸಿಕೊಟ್ಟಂತಹ ನೇತಾರ ನಮ್ಮ ದೇವರಾಜ ಅರಸುರವರು. ಅವರು ನಾನು ಒಂದು ಕಡೆ ಕೇಳ್ಪಟ್ಟಿದ್ದೆ, ಉತ್ತರ ಕರ್ನಾಟಕಕ್ಕೆ ಒಮ್ಮೆ ಹೋಗಿದ್ದೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ 6 ಗಂಟೆಗೆ ಜನಗಳು ಅಂದ್ರೆ ಮಲಗ್ತಿದ್ರು, ಲೈಟ್ ಆಫ್ ಮಾಡ್ತಿದ್ರು ಅಂತ ಹೇಳಿ. ಕಾರಣ ಅಲ್ಲಿ ಲೈಟೇ ಇರಲಿಲ್ಲ. ಆಗ ಅವರು ಅಂದ್ರೆ ಕತ್ತಲೆಯಲ್ಲಿ ಇದ್ದಂತಹ ಹಿಂದುಳಿದ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಲೈಟ್ ಇಲ್ಲ ಅನ್ನೋದನ್ನ ನೋಡಿಬಿಟ್ಟು ಅವರು ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಅಲ್ಲಿಯ ಜನಕ್ಕೆ ಭಾಗ್ಯ ಜ್ಯೋತಿಯನ್ನ ಅಂದಿನ ಕಾಲದಲ್ಲಿ ತಂದಂತ ಧೀಮಂತ ನಾಯಕ ಏನಾದ್ರೂ ಇದ್ದಾರೆ ಅಂತ ಅಂದ್ರೆ ದೇವರಾಜ ಅರಸು ಅವರು ಮತ್ತೆ ಹಿಂದುಳಿದ ವರ್ಗಗಳಿಗೆ ಅನೇಕ ರೀತಿಯ ಯೋಜನೆಗಳನ್ನು ಉಳುವವನೇ ಹೊಲದೊಡೆಯ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ಅನುಷ್ಠಾನಕ್ಕೆ ತಂದಂತವರು ನಮ್ಮ ದೇವರಾಜ ಅರಸುರವರು. ಹೀಗೆ ಹಿಂದುಳಿದ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನ ಹಾಕಿಕೊಟ್ಟು ಹಿಂದುಳಿದ ವರ್ಗಗಳನ್ನ ಈ ರೀತಿಯಾಗಿ ಮುಂದೆ ತರಬಹುದು ಅಂತ ಹೇಳಿ ಅನೇಕ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ವಿಸ್ತಾರವಾಗಿ ರತ್ನಾಕರ್ ಅವರು ಹೇಳ್ತಾರೆ ಅಂತ ಹೇಳ್ತಾ ಇವರ ಒಂದು ಮಾರ್ಗದರ್ಶನದಲ್ಲಿ ಇವರ ಒಂದು ಹಾಕಿಕೊಟ್ಟ ಒಂದು ಹೆಜ್ಜೆಯಲ್ಲಿ ಈಗಿನ ರಾಜಕಾರಣಿಗಳು ಇವರ ಇವುಗಳನ್ನೆಲ್ಲವನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಇವರ ಒಂದು ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಈ ದುರ್ಬಲರು ಸ್ವಲ್ಪ ಗೌರವದಿಂದ ನೆಮ್ಮದಿಯಿಂದ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸರು 1972ರಲ್ಲಿ ಒಂದು ಮುಖ್ಯಮಂತ್ರಿಯಾದ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗೂ ಕೂಡ ಅಲ್ಲ. ಅವರು ತಂದಂತ ಸುಧಾರಣೆಗಳು ಅಲ್ಲ, ಅನೇಕ ಈ ದುರ್ಬಲ ವರ್ಗಗಳ ಮಧ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡುವಂತ ಮಾನೀಯ ವ್ಯಕ್ತಿ ದೇವರಾಜ ಅರಸು. ಯಾರು ಈ ದುರ್ಬಲರ ಕಷ್ಟಕ್ಕೆ ನೆರವಾಗಿದ್ದಾರೆ, ಯಾರು ಒಂದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ದಾರೆ,
ಅವರನ್ನು ನಾವು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ನೆನಪಿಸಿಕೊಳ್ಳುವ ಉದ್ದೇಶ ಈ ರೀತಿಯ ಸಭೆಗಳು. ಯಾರು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದ್ದಾರೆ ಅವರನ್ನು ನಾವು ಮರೆತರೆ ನಾವು ನಮ್ಮ ಚರಿತ್ರೆಯನ್ನ, ನಮ್ಮ ಇತಿಹಾಸವನ್ನ ನಾವು ಮಾಡದಂತೆ. ಅದಾಗಬಾರದು. ದೇವರಾಜ ಅರಸರು ಕರ್ನಾಟಕದಲ್ಲಿ ಮಾಡದಂತಹ ಸಾಧನೆ ಒಂದೆರಡಲ್ಲ, ಅನೇಕ ಇದ್ದಾವೆ. ಭೂ ಸುಧಾರಣೆಯಂತಹ ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದು ಲಕ್ಷಾಂತರ ಬೇಡಿಕೆ ರೈತರಿಗೆ ಭೂಗಳೆಲ್ಲವನ್ನು ಕೊಟ್ಟಂತಹ ದೇವರಾಜ ಅರಸರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾಗೋಡು ಚಳುವಳಿ 1952 ಪ್ರಾರಂಭ ಆಯಿತು. ಭೂಗೋಳ ಮರದೊಡೆಯನ್ನ ಆಗಬೇಕು ಅಂತ ಹೇಳಿ. ಅದಾದ ಸುಮಾರು 22 ವರ್ಷಗಳ ನಂತರ ದೇವರಾಜ ಅರಸರು ಮುಖ್ಯಮಂತ್ರಿಯಾದಾಗ ಆ ಕಾಗೋಡು ಹೋರಾಟದ ಆಶಯಗಳು ಸಾಕಾರಗೊಂಡು 1974ರಲ್ಲಿ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. ಅದರ ಮುಖಾಂತರ ಯಾರು ಬೇಡಿದ್ರು ಅವರಿಗೆ ಆ ಭೂಮಿಯ ಒಡೆತನ ದೊರಕಿತು. 2004ರಲ್ಲಿ ಆ ಕಾಲದಲ್ಲಿ ನಾವೆಲ್ಲ ಸೋಷಿಯಲಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿದ್ವಿ. ಕಾಗೋಡು ನಿಲ್ಲೋಪಸು ಕೂಡ ಸೋಷಿಯಲಿಸ್ಟ್ ಪಕ್ಷದಿಂದ ಶಾಸಕರಾಗಿದ್ರು. ಆ ಕಾಲದಲ್ಲಿ ಈ ಭೂ ಸುಧಾರಣೆ ಬಂದಾಗ ನಾವೆಲ್ಲ ಕೇಳಿದ್ದ ಮನೆ ಬಾಗಿಲಿಗೆ ಹೋಗಿ ಅರ್ಜಿಯನ್ನು ಬರೋದು ಫಾರ್ಮ್ ಶಾಲೆ ನಾವು ನೋಡಿದ್ದೀವಿ. ಪ್ರತಿ ಊರಿಗೆ ಹೋಗಿ ಆ ಕಾಲದಲ್ಲಿ 95% ಜಾಸ್ತಿ ಕ್ಯಾಬಿನೆಟ್ ಆಗಿತ್ತು. ಇದ್ದೇನಿಲ್ಲ. ದೇವರಾಜ ಅರಸರು ಬಂದಂತ ಈ ಕಾಯ್ದೆ ಅದರ ಅರಿವೇ ಇರಲಿಲ್ಲ. ಅವರಿಗೆ ಅರಿವನ್ನು ಮೂಡಿಸಿ ಊರಿಗೆ ಹೋಗಿ ಮನೆ ಬಾಗಿಲಿಗೆ ಹೋಗಿ ಅರ್ಜಿಯನ್ನು ಬರೆದು ಅವರಿಂದ ಹೆಬ್ಬೆಟ್ ಹಾಕಿಸಿ ಅವುಗಳನ್ನ ಭೂನ್ಯಾಯಮಂಡಳಿಗೆ ಕೊಡುವಂತ ಕೆಲಸವನ್ನು ಮಾಡಿ 100% ಬೇಡಿಕೆ ರೈತರು ಈ ತಾಲೂಕಿನಲ್ಲಿ ಭೂಮಾಲೀಕರನ್ನು ಪಡೆದಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಹೀಗೆ ದೇವರಾಜ ಅರಸರು ಕೊಟ್ಟಂತಹ ಕಾರ್ಯಕ್ರಮಗಳು ಅನೇಕ. ಈಗ ನಮ್ಮ ದೇಶ ಹೇಳಿದ್ರು ಬಡವರ ಮನೆಗೆ ವಿದ್ಯುತ್ ಬರಬೇಕು. ಆ ಕಾರ್ಯಕ್ರಮ ರಾಜ್ಯಾದ್ಯಂತ ಕೊಟ್ಟರು ಅರಸರು. ಆ ವಿದ್ಯುತ್ ಪಡೆಯುವುದಕ್ಕೆ ಮನೆಯೇ ಇರಲಿಲ್ಲ. ಬಡವರಿಗೆ ಮನೆಯನ್ನು ಕೊಡುವಂತಹ ಕಾರ್ಯಕ್ರಮ ದೇವರಾಜ ಅರಸರ ಕಾಲದಲ್ಲಿ ಪ್ರಾರಂಭ ಆಯಿತು. ನನ್ನ ನೆನಪಿದೆ, ಸಾಗರ ಬಂದಿದ್ರು ಮುಖ್ಯಮಂತ್ರಿಯಾಗಿ ಈ ಬಡವರಿಗೆ ಕೊಟ್ಟಂತಹ ಮನೆಗಳನ್ನ ಅವರೇ ಕಟ್ಕೋಬೇಕು ಅಂತ ಹೇಳಿ ಹಣ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಕಟ್ತಾ ಇರಲಿಲ್ಲ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ನೀಡಿದ ಕೊಡುಗೆ ಸರ್ವಕಾಲಕ್ಕೂ ಸ್ಮರಣೀಯವಾಗಿ ಉಳಿಯುವಂಥದ್ದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ, ಮಧುಮಾಲತಿ, ಪ್ರಮುಖರಾದ ಕೆ ಹೊಳೆಯಪ್ಪ, ಉಷಾ, ಮಹಾಬಲಕೌತಿ, ಸದ್ದಾಂ, ಆನಂದ್ ಭೀಮನೇರಿ, ಗಿರೀಶ್ ಕೋವಿ, ವಿಲ್ಸನ್ ಗೋನ್ಸಾಲ್ವೇಸ್, ಮೊಹಮ್ಮದ್ ಕಾಸಿಂ, ಕನ್ನಪ್ಪ, ಜಯರಾಮ್, ಕೃಷ್ಣಮೂರ್ತಿ, ತುಕಾರಾಮ್ ಶ್ರವಾಳ, ಅಣ್ಣಪ್ಪ ಭೀಮನೇರಿ, ವೀಣಾ ನಾಯ್ಡು, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ದಿವಂಗತ ಮಾಜಿ ಪ್ರಧಾನಮಂತ್ರಿಗಳ ರಾಜೀವ್ ಗಾಂಧಿ ಅವರ ಜಯಂತಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ ಅರಸು ಅವರ ಜಯಂತಿಯನ್ನು ಆಚರಣೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಗರ ಕಾಂಗ್ರೆಸ್
ಅಧ್ಯಕ್ಷರು ಸ್ನೇಹಿತರಾದ ಸುರೇಶ್ ಬಾಬು ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಸಹೋದರಿ ವಿಶಾಲ್ ಅವರೇ, ಪಕ್ಷದ ಹಿರಿಯ ಮುಖಂಡರಾದ ಉಮೇಶ್ವರೇ, ನಗರಸಭೆಯ ವಿರೋಧ ಪಕ್ಷ ನಾಯಕರಾದ ಗಣಪತಿ ಮಣಗಡೆ ಅವರೇ, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸದಾಮ್ ಅವರೇ, ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಮತ್ತು ನಗರಸಭಾ ಸದಸ್ಯರು ಮೊದಲ ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.